ಹೆಲೋ ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಮಾತೆರೆಗ್ಲ ನಮಸ್ಕಾರ. ಹಾಗೆ ನಾನಿವತ್ತು ದಕ್ಷಿಣ ಕಾಶಿ ಅಂತಲೇ ಒಂದು ಫೇಮಸ್ ಆಗಿರುವ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ. ಇಲ್ಲಿ ನಿಮಗೆ ದೇವಸ್ಥಾನ ನನಗೆ ತೋರಿಸ್ತೇನೆ. ಇಲ್ಲಿ ನಿಮಗೆ ಫಸ್ಟಿಗೆ ಶಿವನ ದೇವಸ್ಥಾನ ಸಿಗ್ತದೆ. ಆನಂತರ ಅದರ ಈ ಕಡೆ ಅಮ್ಮನವರ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ, ಅದರ ಈ ಕಡೆ ನಾಗನ ಬನ ಕೂಡ ಇದೆ. ಹಾಗೆ ಇಲ್ಲೊಂದು ಚಂದವಾಗಿ ಹರಿಯುವಂಥ ನದಿ ಕೂಡ ಇದೆ. ಈಗ ಬೇಸಿಗೆಗಾಲ ಆದರೂ ಕೂಡ ನೀರು ಮಾತ್ರ ಇಲ್ಲಿ ನಿಂತಿದೆ. ಯಾಕಂತೇಳಿದರೆ ಇಲ್ಲಿ ಅಣೆಕಟ್ಟು ಕಟ್ಟಿ ಸ್ವಲ್ಪ ನಿಲ್ಲಿಸಿದ್ದಾರೆ ನೀರನ್ನು. ಇಲ್ಲ ಅಂತೇಳಿದರೆ ಈ ಬಿಸಿಲಲ್ಲಿ ನಿಲ್ಲುವುದೇ ಇಲ್ಲ, ನೀರು ನಿಲ್ಲುವುದಿಲ್ಲ, ಒಣಗಿ ಹೋಗುತ್ತದೆ ತುಂಬ. ಹೇಳಬೇಕು ಅಂತ ಹೇಳಿದರೆ ಇದೊಂದು ಶಿವನ ಪವರ್ಫುಲ್ ದೇವಸ್ಥಾನ ಆಗಿದೆ. ಹಾಗೆ ಇಲ್ಲಿ ಪಿಂಡ ಪ್ರದಾನ ಅಂತ ಹೇಳುವಂಥ ಒಂದು ಕ್ರಮ ಕೂಡ ಮಾಡಲಾಗ್ತದೆ. ಹಾಗೆ ಮಳೆಗಾಲದ ಟೈಮಲ್ಲಿ ಮಾತ್ರ ಇಲ್ಲಿ 2 ನದಿಗಳು ಹರಿತದೆ, ಕುಮಾರಧಾರ ಮತ್ತು ನೇತ್ರಾವತಿ ನದಿ. 2 ಕೂಡ ಸಂಗಮ ಆಗಿ ಫುಲ್ ನೀರು ಬಂದಿರ್ತದೆ. ಇಲ್ಲಿ ದೇವಸ್ಥಾನ ಒಳಗಡೆ ಕೂಡ ಫುಲ್ ನೀರು ಬಂದಿರ್ತದೆ. ಹಾಗೆ ಅದನ್ನು ಎಷ್ಟು ಅಳತೆ ಮಾಡಲಿಕ್ಕೆ ಅಲ್ಲಿ ಸೈಡಲ್ಲಿ ಹಾಕಿದಾರಲ್ಲ ಸೆಂಟಿಮೀಟರ್ಗಳನ್ನು, ಅದರಲ್ಲಿ ಅವ್ರು ನೋಡ್ತಾರೆ ಎಷ್ಟು ನೀರು ಬಂದಿದೆ ಅಂತೇಳಿ. ಹಾಗೆ ಆ ದೇವಸ್ಥಾನ ಕಳೆದು ಬಂದು ಎದುರು ಬರುವಾಗ ಅಲ್ಲಿ ವೀರಾಂಜನೇಯ ಅಂತೇಳಿ ದೇವಸ್ಥಾನ ಸಿಗ್ತದೆ. ಆಂಜನೇಯ ದೇವಸ್ಥಾನಕ್ಕೆ ಯಾವಾಗಲೂ ಎಲ್ಲರೂ ಶನಿವಾರವನ್ನೇ ಪ್ರಿಫರ್ ಮಾಡ್ತಾರೆ, ಶನಿವಾರ ಹೋದರೆ ಒಳ್ಳೆಯದು ಅಂತೇಳಿ. ನಿಮಗೆ ಕಾಣಿಸ್ತಿರ್ಬೋದು ಆ ಮರದಲ್ಲಿ ಫುಲ್ ಕಪ್ಪು 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 ಕಾಣ್ತಿರ್ಬೋದು. ಅದೆಲ್ಲ ಬಾವಲಿಗಳೆಲ್ಲ ಅದರಲ್ಲಿ ಬಂದು ಕೂತಿದೆ. ಫುಲ್ಲು ಕಪ್ಪು 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 ಕಾಣ್ತದೆ ಅದರಲ್ಲಿ ನೋಡಿ. ಹಾಗೆ ನಾವು ಈ ದೇವಸ್ಥಾನಕ್ಕೆ ಸಂಡೇ ಹೋಗಿರುವಂಥದ್ದು. ಹಾಗೆ ಅವತ್ತು ಜನವೇ ಇರಲಿಲ್ಲ. ಸ್ಯಾಟರ್ಡೆ ಮಾತ್ರ ತುಂಬ ಜನ ಬರ್ತಾರೆ, ಶನಿವಾರದಂದು ಮಾತ್ರ. ಹಾಗೆ ಆಂಜನೇಯ ದೇವಸ್ಥಾನ ಕೂಡ ತುಂಬ ಪವರ್ಫುಲ್ ದೇವಸ್ಥಾನ. ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ನಾಗನವನ, ಹಾಗೆ ಅದರ ಹತ್ತಿರದಲ್ಲಿ ಒಂದು ಸಂಪಿಗೆಯ ಮರ ಇತ್ತು. ಹಾಗೆ ಸಂಪಿಗೆ ಮರ ಎಲ್ಲ ತುಂಬ ರೇರ್ ಕಾಣಲಿಕ್ಕೆ, ಈಗ ಎಲ್ಲಿ ಕೂಡ ಇರುವುದಿಲ್ಲ, ಕೆಲವೊಂದು ಮನೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಹಾಗೆ ಬೇಸಿಗೆಗಾಲ ಅಲ್ಲ ಈಗ, ಹಾಗೆ ಬಿಸಿ ತುಂಬ ಜಾಸ್ತಿಯಾಗಿ ಏನಾದರೂ ಒಂದು ಜ್ಯೂಸ್ ಕುಡಿಯುವಂತಾಯಿತು. ಹಾಗೆ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಈಗ. ಏನಿಲ್ಲ, ಅದರ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸಕ್ಕರೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಆನಂತರ ನಾನು ಅರ್ಧ ಗ್ಲಾಸಿನಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡಿದ್ದೇನೆ. ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದರೆ ಆಯಿತು. ಅಲ್ಲಿಗೆ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ. ಎಲ್ಲ ಫ್ರೂಟ್ಸ್ಗಳ ಹಾಗೆ ಇದನ್ನು ಕೂಡ ಕಟ್ ಮಾಡ್ಕೊಂಡು ತಿನ್ಬೋದು. ತುಂಬ ಹಣ್ಣಾಗಿದ್ದರೆ ಮಾತ್ರ ಚೆಂದ ಆಗ್ತದೆ, ಸಿಹಿ ಇರ್ತದೆ. ಇಲ್ಲ ಅಂತ ಹೇಳಿದರೆ ನೀವು ಜ್ಯೂಸ್ ಮಾಡಿ ಕುಡಿದ್ರೇ ಚೆಂದ ಆಗೋದು ಕುಡಿಲಿಕ್ಕೆ. ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಹಾಗೆ ಇದು ರಾತ್ರಿ ಸ್ವಲ್ಪ ಮಲ್ಲಿಗೆ ಇಟ್ಕೊಂಬಂದು ಈಗ ಕಟ್ಟಿದ್ದೇನೆ. ಇದು ಅರಳಿದ ಮೇಲೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಬೇಗ ತಗೊಂಬಂದು ಕಟ್ಟಿದ್ದೇನೆ. ಹಾಗೆ ಈಗ ರಾತ್ರಿ ನಮಗೆ ಊಟಕ್ಕೆ ಕಬಾಬ್ ಮಾಡ್ತಾ ಇದ್ದೇವೆ. ಹಾಗೆ ನನ್ನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ರಾತ್ರಿ ಊಟಕ್ಕೆ ನಾನು ಇಡ್ಲಿ, ಸಾಂಬಾರ್, ಕಬಾಬ್, ಹಾಗೆ ಕುಚ್ಚಲಕ್ಕಿ ಅನ್ನ ನಮ್ಮದು, ಹಾಗೆ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಎಲ್ಲ ತಿಂದು ಮಲಗಿದ್ದು. ಇನ್ನು ನೆಕ್ಸ್ಟ್ ಡೇ ಸಿಗುವ. ಹಾಗೆ ಮರುದಿನ ಇದು ನಮಗೆ ಬೆಳಗ್ಗೆನೇ ಮಾವಿನಕಾಯಿ ಸಾಂಬಾರು ಅಮ್ಮ ಮಾಡ್ತಾಯಿದ್ರು. ತುಂಬ ಟೇಸ್ಟ್ ಆಗ್ತದೆ ಇದು. ಕಾಡು ಮಾವಿನ ಹಣ್ಣಲ್ಲಿ ನಾವು ಸಾಂಬಾರು ಮಾಡೋದು. ಯಾರೆಲ್ಲ ತಿಂದಿರ್ತೀರಾ, ಕೆಲವರಿಗೆ ಇಷ್ಟ, ಆದರೆ ತುಂಬ ಚೆಂದ ಆಗ್ತದೆ ಅನ್ನಕ್ಕೆಲ್ಲ. ಹಾಗೆ ಇದೇ ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡಿದರೆ ಹೇಗಿರ್ತದಲ್ವಾ, ಒಮ್ಮೆ ಟ್ರೈ ಮಾಡುವ ಅಂತೇಳಿ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲವನ್ನು ಅದರೊಳಗಿರುವಂತಹ ಪಲ್ಪನ್ನು ಮಾತ್ರ ತೆಗೆದು ಏನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಅದಕ್ಕೆ ಸಕ್ಕರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ. ಹಾಗೆ ತುಂಬ ಚೆಂದ ಆಗ್ತದೆ ಕುಡಿಲಿಕ್ಕೆ. ಮಾಜಾ ಜ್ಯೂಸ್ ಬರ್ತದಲ್ಲ ಅದೇ ಥರ ಆಗ್ತದೆ. ನೀವು ಅದನ್ನು ಕುಡಿಯೋದು, ಅದು ನಿಮಗೆ ಬಾಡಿಗೆ ಒಳ್ಳೆಯದಲ್ಲ. ಇದನ್ನು ಕುಡಿದರೆ ಒಳ್ಳೆಯದು. ಈ ಹೂವನ್ನು ನೋಡಿದ್ದೀರಾ ನೀವು, ಇದನ್ನು ಮೀಸೆ ಹೂ ಅಂತೇಳಿ ಕರೀತಾರೆ. ಇಲ್ಲಿಗೆ ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಲಾಗನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ರಾಮ್ ರಾಮ್.